ಹಲೋ ಎವ್ರಿವನ್. ನನ್ನ ಸ್ಕೂಲ್ ಡೇಸಲ್ಲಿ ನಾನು ಇಂಟರ್ವೆಲ್ ಯಾವಾಗ ಬಿಡುತ್ತೋ ಅಂತ ಕಾಯ್ತಾ ಇದ್ದೆ. ಯಾಕೆ ಅಂದರೆ ಇಂಟರ್ವೆಲ್ ಬಿಟ್ಟ ತಕ್ಷಣ ಹೊರಗಡೆ ಓಡೋಡೋಗಿ ಬುಟ್ಟಿಯಲ್ಲಿ ಸ್ನ್ಯಾಕ್ಸ್ನ ಮಾರ್ತಾ ಕೂಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಏನಾದರೂ ಒಂದು ತಗೋಬೇಕು ಅನ್ನೋದು ಅದು ಒಂಥರ ಮಜಾ ಅದು. ಆ್ಯಂಡ್ ಅದರಲ್ಲಿ ನನ್ನ ಆಲ್ ಟೈಮ್ ಫೇವ್ರೇಟ್ ಆದ ಕಮರ್ಕಟ್ಟನ್ನು ಮಾಡ್ತಾ ಇದ್ದೀನಿ. ಸೊ ಈ ಸ್ಟೋರಿನ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಬಟ್ ಫಸ್ಟ್ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ಒಂದು ಪ್ಯಾನ್ಗೆ 1 ಕಪ್ ಅಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಆನಂತರ 1 ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಆಗ್ತಿದ್ದ ಹಾಗೆ ತೆಕ್ಕೊಂಬಿಡಿ. ನೆಕ್ಸ್ಟ್ ಈಗ ಇದಕ್ಕೆ ಅದೇ ಕಪ್ ಮೆಷರ್ಮೆಂಟಲ್ಲಿ 1/4 ಕಪ್ ಅಷ್ಟು ಬೆಲ್ಲನ ತಗೊಳ್ಳಿ. ಸೊ ಇದು ಮೆಲ್ಟ್ ಆಗೋಕ್ಕೆ ಸ್ವಲ್ಪ 1/4 ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡಿ. ಸೊ ಈ ಬೆಲ್ಲ ಕರಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಮಾಡ್ಕೊಂಬಿಡಿ. ಸೊ ಈ ಥರ ವೆರೈಟಿ ರೆಸಿಪೀಸ್ನ ನಾನು ತೋರಿಸ್ತಾ ಇರ್ತೀನಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆ, ಲೋ ಫ್ಲೇಮಲ್ಲಿ ಬೆಲ್ಲನ ಕರಗಿಸ್ಕೊಳ್ಳಿ. ಸೊ ಬೆಲ್ಲ ಕರಗಿದ ನಂತರ 1 ರಿಂದ 2 ನಿಮಿಷ ಬಿಟ್ಟು ಆನಂತರ ಸೊ ನೋಡಿ ಪಾಕ ಕರೆಕ್ಟಾಗಿ ಆಗಿದೆನೋ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಪಾಕ ಈ ಥರ ಇರಬಾರ್ದು, ಗಟ್ಟಿಯಾಗಿ ಆಗಿರಬೇಕು. ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ನೂ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಕುದಿಯೋಕೆ ಬಿಡಿ. ಬಟ್ ಈ ಥರ ಮಿಕ್ಸ್ ಮಾಡ್ತಾ ಇರಿ, ಯಾಕೆಂದರೆ ಸೀದೋಗ್ಬಿಡುತ್ತೆ. ಇಲ್ಲ ಅಂದರೆ ಈ ಕಮರ್ಕೆಟ್ಟಲ್ಲಿ ಮೇನ್ ಪಾಕ ಕರೆಕ್ಟಾಗಿರಬೇಕು, ಗಟ್ಟಿಯಾಗಿ ಆಗಬೇಕು. ಸೊ ನೋಡಿ ಆಲ್ಮೋಸ್ಟ್ ಆಗಿದೆ, ತೋರಿಸ್ತೀನಿ ನಿಮಗೆ. ಸೊ ನೋಡಿ ಈ ಥರ ಇರಬೇಕು ಪಾಕ. ನೋಡಿ ಈ ಥರ ಒಂದು ಪ್ಲೇಟಲ್ಲಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಪಾಕನ ಹಾಕಿ ಈ ಥರ ಚೆಕ್ ಮಾಡ್ಕೊಳ್ಳಿ. ಈ ಥರ ಉಂಡೆ ಕಟ್ಟೋಕೆ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಈ ಥರ ಬರಬೇಕು ಸೌಂಡ್ ಪ್ಲೇಟ್ಗೆ ಹಾಕಿದರೆ. ಸೊ ಈ ಥರ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಈಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಒಂದು 2 ರಿಂದ 3 ಇಂಗ್ರೀಡಿಯೆಂಟಲ್ಲೇ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪು ಮಾಡುವಂಥ ರೆಸಿಪಿ. ಸೊ ಹಾಗಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ಇದನ್ನು ನಿಮ್ಮ ಮಕ್ಳಿಗೆ ಕೊಟ್ಟು ಹೇಗಿದೆ ಅಂತ ಕೇಳಿ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಕಾಯಿ ತುರಿ ಹಾಕಿ 30 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇಮಿಡಿಯೇಟ್ಲಿ ಈ ಥರ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ. ಬಟರ್ ಪೇಪರ್ ಇಲ್ಲ ಅಂದರೆ ಪ್ಲೇಟ್ನಲ್ಲಿ ಸಹ ನೀವು ಮಾಡ್ಕೋಬೋದು. ಪ್ಲೇಟಿಗೆ ಸಹ ಸ್ವಲ್ಪ ತುಪ್ಪನ ಹಚ್ಬಿಟ್ಟು ಆನಂತರ ಈ ಥರ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ 1 ಸ್ಪೂನ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ಈ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಸ್ಪೂನ್ಗೆ. ಸೊ ಬಿಸಿ ಇದ್ದಾಗಲೇ ಉಂಡೆನ ಕಟ್ಕೊಂಡ್ಬಿಡಿ, ತಣ್ಣಗಾದರೆ ಮತ್ತೆ ಕಟ್ಟೋಕೆ ಬರಲ್ಲ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಇಮಿಡಿಯೇಟ್ಲಿ ಕಟ್ಟೋಕೆ ಆಗಲಿಲ್ಲ, ಗಟ್ಟಿಯಾಗ್ಬಿಟ್ಟಿದೆ, ಕಟ್ಟೋಕೆ ಬರ್ತಾ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಹೀಟನ್ನ ಮಾಡ್ಕೊಳ್ಳಿ. ಸೊ ಆಗ ಮತ್ತೆ ಇದು ಮೆಲ್ಟ್ ಆಗಿ ಇದೇ ಥರ ಕನ್ಸಿಸ್ಟೆನ್ಸಿ ಆಗುತ್ತೆ, ಆಗ ಕಟ್ಕೊಂಬಿಡಿ. ಬಟ್ ಬಿಸಿ ಇದ್ದಾಗಲೇ ಇದನ್ನು ಕಟ್ಕೋಬೇಕು. ಸೊ ನೋಡಿ ಈ ಥರ 2 ಶೇಪಲ್ಲಿ ಮಾರ್ತಾ ಇದ್ರು ಆಗ ನಾವು ಚಿಕ್ಕವರು ಇರಬೇಕಾದ್ರೆ. ಸೊ ಅವೆರಡೂ ಶೇಪಲ್ಲಿ ನಾನು ನಿಮ್ಗೆ ಇದು ಕಮರ್ಕೆಟ್ನ ಮಾಡಿದ್ದೀನಿ. ಆ್ಯಂಡ್ ಇದೇನಾದರೂ ತಿಂದಿರೋ ನೆನಪು ನಿಮಗಿದ್ರೆ ನನಗೆ ಕಮೆಂಟ್ ಹಾಕಿ. ಹಾಗೆ ಇದ್ರ ಜೊತೆಗೆ ಉಪ್ಪು ಖಾರ ಹಚ್ಚಿರೋ ನೆಲ್ಲಿಕಾಯಿ, ಮಂಡಾಳುಂಡೆ, ಹಾಗೆ ಪಪ್ಪರ್ಮೆಂಟ್ಸ್ ಎಲ್ಲ ಮಾರ್ತಾ ಇದ್ರು. ಹಾಗೆ ಇದ್ರ ಜೊತೆ ಸಂಡಿಗೆ ಮಾರ್ತಾ ಇದ್ರು, ಅದನ್ನ ನಾವು ಬೆರಳಿಗೆ ಹಾಕೊಂಡು ತಿಂತಾ ಇದ್ವಿ. ಸೊ ಇವೆಲ್ಲ ಒಂದು ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್. ಸೊ ಈ ಥರ ಮೆಮೊರೀಸ್ ನಿಮ್ಗೆ ಏನಾದರೂ ನೆನಪಿದ್ರೆ ಯು ಕ್ಯಾನ್ ಶೇರ್ ವಿತ್ ಮೀ ಇನ್ ದ ಕಮೆಂಟ್. ಆ್ಯಂಡ್ ಬಟರ್ ಪೇಪರಿಂದ ಈ ಥರ ಪ್ಯಾಕ್ ಮಾಡಿ ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ಅಂತ ಹೇಳಿ ಕೊಟ್ಟು ಅವ್ರ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ನೋಡಿ. ಯಾಕೆ ಅಂದರೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ನನ್ನ 2 ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ಎಸ್ಪೆಷಲಿ ನಾನು ಇದನ್ನು ತಿಂತ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲದನ್ನು ಚೆರಿಷ್ ಮಾಡಿಕೊಂಡೆ. ರಿಯಲಿ ವಾಟ್ ಎ ಡೇಸ್ ಅಂತ ಅನ್ನಿಸ್ತು. ಸೊ ಈಗಿನ ಚಾಕ್ಲೇಟ್ಸ್ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ವೆರಿ ಹೆಲ್ತಿ ಅಲ್ವಾ? ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ನಾನು ಹೇಳಿರೋ ಐಟಮ್ಸ್ನ ಬಿಟ್ಟು ನಿಮ್ಗೆ ಇನ್ಯಾವುದಾದ್ರೂ ಐಟಮ್ಸ್ ತಿಂದಿರೋ ನೆನಪಿದ್ರೆ ನನಗೆ ಹೇಳಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ದೆನ್ ಸ್ಟೇ ಟ್ಯೂನ್. ಬಾಯ್.